ಬೇದಿತ್ತು ಬೇಕಾರ ಮೆವ್ವ ನೀರ ಇಲ್ದೆ ಮಾರಾಗತಾವೋ ಏಳನೂರ ಕೆಲ್ಲಾರ ಏಳನೂರ ಕೆಲ್ಲಾರ ಮಾಡಿದ್ದ ಒಂದು ಮಾರಾಯ ಅಂತ ಹೇಳತ್ತಾರೋ ಹಿರಿಯಾರ ಗೋರವಿನ ಮಾತ ಗರವಿಲೆ ಮರತರ ಸಿಗೋದೆಲ್ಲೋ ಪರಿಹಾರ ನೀರ ಎಂದೇ ಮರಾಗತಾವೋ ಏಳನೂರಕ್ಕೆಲ್ಲ ಮಾಡಿದ ಉಳ್ಳೋ ಮಾರಾಯ ಅಂತ ಹೇಳ್ತಾರೋ ಹಿರಿಯಾರ ಗೋರವಿನ ಮಾತ ಗರವಿಲೆ ಮರತರ ಸಿಗೋದೆಲ್ಲೋ ಪರಿಹಾರ ನಿನ್ನ ಸಲವಾಗಿ ತಂದೆ ತಾಯಿಯಿಂದ ಆಗಿ ನಿನ್ನ ದೂರ ನಿನ್ನ ಸಲವಾಗಿ ತಂದೆ ತಾಯಿಯಿಂದ ಆಗಿ ನಿನ್ನ ದೂರ ಕನಸಿನಾಗ ಕರೆದಂಗ ಕೈತಿ ಆ ನನ್ನ ಗೆಳೆಯ ನನ್ನ ಗೆಳೆಯಾರ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟೆ ಬಡಿತಾರ ಕ್ವಾಟ ಮನಿಗೆ ಹೋಗಿ ನಾಟಕ ಮಾಡತೆ ಸಂಸಾರ ಎಲ್ಲಾರ ಕೊಡುವಾಗ ಸ್ವನ್ನಾರಿಸಿದ್ದ ಹೇಳಿದ ಹುನ್ನಾರ ಎಲ್ಲಾರದಿಂದ ಎಲ್ಲದೆ ಕಷ್ಟ ಬರ್ತಾವು ಘನಘೋರ
ಸೇತ ಹೇಳಿದ ಹುನ್ನಾರ ಕೆಲ್ಲಾರದಿಂದ ಎಲ್ಲದೆ ಕಷ್ಟ ಬರ್ತಾವು ಘನಘೋರ ಬ್ಯಾಡಂದ್ರು ಬಿಡಲಿಲ್ಲ ಸೋಮರಾಯ ಗೌಡ ಬೇಕೆಂದು ಕೆಲ್ಲಾರ ಬ್ಯಾಡಂದ್ರು ಬಿಡಲಿಲ್ಲ ಸೋಮರಾಯ ಗೌಡ ಬೇಕೆಂದು ಕೆಲ್ಲಾರ ಬ್ಯಾಡಂದ್ರು ಬಿಡಲಿಲ್ಲ ಸೋಮರಾಯ ಗೌಡ ಬೇಕೆಂದು ಕೆಲ್ಲಾರ ಬರಮತಿ ಊರಿಗೆ ಕೆಲ್ಲಾರ ಹೊಡಕೊಂಡು ಬಂದಾರು ಅವಸರ ಮಾಡಿದ್ದ ಉಣ್ಣು ಮಾರಾಯ ಅಂತ ಹೇಳತ್ತಾರೋ ಹಿರಿಯಾರ ಗುರವಿನ ಮಾತ ಗರವಿಲೆ ಮರತ ಸಿಗುವುದೆಲ್ಲೋ ಪರಿಹಾರ ಪಾರ್ವತಿಯವರಿಗೆ ಬರಗಾಲ ಬಾಳ ಬೆಟ್ಟದು ಭೀಕರ ಪಾರ್ವತಿಯವರಿಗೆ ಬರಗಾಲ ಬಾಳ ಬೆಟ್ಟದು ಭೀಕರ ಬೆವ್ವ ನೀರು ಎಂದ ಮರಗ ತಾವ 700 ಕಲ್ಲಾರ 700 ಕಲ್ಲಾರ ಮತ್ತೆ ಗೌಡಿಗೆ ತೆರ ಮತ್ತೆ ಅರಸಿಗೆ ಬಾಳೆತ್ತು ದರಬಾರ ಬಣ್ಣದ ಚೌಡ್ಯಾಗ ಅಣ್ಣ ತುಕ ಪರಾಯ ಮಾಡತಿದ್ದು ಕರಬಾರ ಏ ಭರ ಮತ್ತೆ ಗೌಡಿಗೆ ತೆರ ಮತ್ತೆ ಅರಸಿಗೆ ಬಾಳೆತ್ತು ದರಬಾರ ಬಣ್ಣದ ಚೌಡ್ಯಾಗ ಅಣ್ಣ ತುಕ ಪರಾಯ ಮಾಡತಿದ್ದು ಕರಬಾರ ಎಲ್ಲಾರ ಸಲುವಾಗಿ 12 ಚೌರ ಭೂಮಿ ಬೀಳ ಬೇಟ್ರು ಪೋರ ಎಲ್ಲಾರ ಸಲುವಾಗಿ 12 ಚೌರ ಭೂಮಿ ಬೀಳಬೇರು ಪೋರ ಎಲ್ಲಾರ ಸಲುವಾಗಿ 12 ಚೌರ ಭೂಮಿ ಬೀಳ ಬೇಟ್ರು ಪೋರ ಏ ಗುರುಕೊಟ್ಟ ತಪ್ಪ ಗುರುಕೊಟ್ಟ ಕೆಲ್ಲಾರ ಸೋಮರಾಯ ಕೈತೆದ್ದು ಎಲ್ಲದೆ ಬ್ಯಾಸರ ಎಲ್ಲದೆ ಬ್ಯಾಸರ ಮಾಡಿದ್ದ ಉಣ್ಣು ಮಾರಾಯ ಅಂತ ಹೇಳತ್ತಾರೋ ಹಿರಿಯಾರ ಗುರವಿನ ಮಾತ ಗರವಿಲೆ ಮರತ ಸಿಗುವುದೆಲ್ಲೋ ಪರಿಹಾರ ಪಾರ್ವತಿಯವರಿಗೆ ಬರಗಾಲ ಬಾಳ ಬೆಟ್ಟದು ಭೀಕರ ಪಾರ್ವತಿಯವರಿಗೆ ಬರಗಾಲ ಬಾಳ ಬೆಟ್ಟದು ಭೀಕರ ಯೋ 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 ಬೆವ್ವ ನೀರು ಎಂದ ಮರಗ ತಾವ 700 ಕಲ್ಲಾರ 700 ಕಲ್ಲಾರ ಹೊಡೆದ ಉಣ್ಣು ಮಾರಾಯ ಅಂತ ಹೇಳ್ತಾರೋ ಹಿರಿಯಾರ ಹೊರವೆನ ಮಾತ ಗರವಿನ ಮರತರು ಸಿಗುವುದೆಲ್ಲ ಪರಿಹಾರ ಗಂಟೆ ಕುರಣದಾಗ ಅಂಟ ಹಾಕಿದ ಸೋಮರಾಯ ಬಲಸೂರ ಹೊನ್ನ ಚಕ್ರದ ಬಣ ಬಗಲಿಗೆ ಹಾಕಿ ಸುತ್ತ ಹೊಡಿತಿದ್ದು ಪೇರ ಏ ಗಂಟೆ ಕುರಣದಾಗ ಅಂಟ ಹಾಕಿದ ಸೋಮರಾಯ ಬಲಸೂರ ಹೊನ್ನ
ಹೊನ್ನ ಚಕ್ರದ ಬಾಣ ಬಗಲಿಗೆ ಹಾಕಿ ಸುತ್ತ ಹೊಡಿತಿದ್ದ ಪೇರ ಮಡಿಗೊಲ್ಲ ಮೈಯದು ಕೆಲ್ಲಾರ ಗೇಂಡ ಕುಡಿತಿದ್ದು ಮಡಿ ನೀರ ಮಡಿಗೊಲ್ಲ ಮೈಯದು ಕೆಲ್ಲಾರ ಗೇಂಡ ಕುಡಿತಿದ್ದು ಮಡಿ ನೀರ ಮಡಿಗೊಲ್ಲ ಮೈಯದು ಕೆಲ್ಲಾರ ಗೇಂಡ ಕುಡಿತಿದ್ದು ಮಡಿ ನೀರ ಏ ಹಾಲ ನಮ್ಮ ಹಾಲ ಏ ಹಾಲ ಕುಡದು ಹಾರಾಡತೇತು ಕೆಲ್ಲಾರ ಎಳೆಗಾರ ಕೆಲ್ಲಾರ ಎಳೆಗಾರ ಮಾಡಿದ ಒಣ್ಣು ಮಾರಯ ಅಂತ ಹೇಳತ್ತಾರು ಹಿರಿಯಾರ ಗುರ್ರವಿನ ಮಾತ ಗರ್ರವಿಲ್ಲಿ ಮರತರ ಸಿಗುದಿಲ್ಲ ಪರಿಹಾರ ಕೊಡಸಿದ ಕಾಲ ಗೆಜ್ಜೆ ಕೈಯಾರ ಬೇಚಿ ಹೋಗದೇನ ಒಲಿಯಾಗ ಮಂದಿಯ ಮಾತ ಮನಗಂಡ ತುಂಬಿಕೊಂಡಿ ಈ ನಿನ್ನ ತಲೆಯಾಗ ಹಚ್ಚು ಚುಚ್ಚು ಮಂದೆ ಹಚ್ಚು ಚುಚ್ಚು ಮಾಡ್ಯಾರ ಹಚ್ಚಗೊಂಡ್ಯಾಕ ತಲೆಗ ಸುಳ್ಳೊಂದು ಸೊಟ್ಟೊಂದು ಹೇಳು ಮಂದಿ ಬಾಯಿ ಹಾಕಾಕತ್ತೇನ ಒಲಿಗ ಸಿಗರೇಟ್ ಸೇತೀನಿ ಸೇರನ ಕುಡಿತೀನಿ ಅದು ನಿನಗೂ ಗೊತ್ತೈತಿ ರೊಕ್ಕಿನವ ನಾನಲ್ಲ ಸೊಕ್ಕಿನವ ನಾನಲ್ಲ ಬಡತನ ಬಾಳೈತಿ ಮನಿ ದೇವರಾಣಿ ಮಾಡಿ ಮನಸ್ಸಿಂದ ಹೇಳ್ತೇನೆ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿನಂತ ಯಾಕಳತಿ ಹೊಟ್ಟೆದ ಊರಿಗೆ ಬಾದರ ನನ್ನ ಕಟ್ಟೆ ಬಡಿತಾರ ಒಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತೆ ಸಂಸಾರ ಗಂಟೆ ಕುರನದಾಗ ಅಂಟ ಹಾಕಿದ ಸೋಮರಾಯ ಬಲಸೂರ ಹೊನ್ನ ಚಕ್ರದ ಬಾಣ ಬಗಲಿಗೆ ಹಾಕಿ ಸುತ್ತ ಹೊಡಿತಿದ್ದ ಪೇರ ಗಂಟೆ ಕುರನದಾಗ ಅಂಟ ಹಾಕಿದ ಸೋಮರಾಯ ಬಲಸೂರ ಹೊನ್ನ ಚಕ್ರದ ಬಾಣ ಬಗಲಿಗೆ ಹಾಕಿ ಸುತ್ತ ಹೊಡಿತಿದ್ದ ಪೇರ ಮಡಿಗೊಲ್ಲ ಮೈದು ಕೆಲ್ಲಾರ ಗೇಂಡ ಕುಡಿತಿದ್ದು ಮಡಿ ನೀರ ಮಡಿಗೊಲ್ಲ ಮೈದು ಕೆಲ್ಲಾರ ಗೇಂಡ ಕುಡಿತಿದ್ದು ಮಡಿ ನೀರ ಮಡಿಗೊಲ್ಲ ಮೈದು ಕೆಲ್ಲಾರ ಗೇಂಡ ಕುಡಿತಿದ್ದು ಮಡಿ ನೀರ ಏ ಹಾಲ ಕೊಡದು ಹಾರಾಡತೇದು ಕೆಲ್ಲಾರ ಎಳೆಗಾರ ಕೆಲ್ಲಾರ ಎಳೆಗಾರ ಮಾಡಿದ ಒಂದು ಮಾರಾಯ ಅಂತ ಹೇಳತಾರ ಹಿರಿಯಾರ ಗುರ್ರವಿನ ಮಾತ ಕರ್ರವಿನ ಮರ
ಮರೆತರ ಸಿಗೋದಿಲ್ಲ ಪರಿಹಾರ ಪರಮಾತ್ಮ ಮನೆಗೆ ಬರಗಾಲ ಬಾಳ ಎದ್ದೆತ್ತಬೇಕಾರ ಪರಮಾತ್ಮ ಮನೆಗೆ ಬರಗಾಲ ಬಾಳ ಎದ್ದೆತ್ತಬೇಕಾರ ಮತ್ತೆ ಊರಿಗೆ ಬರಗಾಲ ಮುಂದ ಬೆದ್ದೆತ್ತು ಬೇಕಾರ ಮೇವ ನೀರ ಎಲ್ದೆ ಮರಗತಾವು 700 ಕೆಲ್ಲಾರ ಮತ್ತೆ ಊರಿಗೆ ಬರಗಾಲ ಮುಂದ ಬೆದ್ದೆತ್ತು ಬೇಕಾರ ಮೇವ ನೀರ ಎಲ್ದೆ ಮರಗತಾವು 700 ಕೆಲ್ಲಾರ ಎಲ್ಲಾರ ನೋಡಿ ಕಣ್ಣೀರ ಹಾಕ್ತಾರ ಬಾರಮತಿ ಗೌಡಾರ ಎಲ್ಲಾರ ನೋಡಿ ಕಣ್ಣೀರ ಹಾಕ್ತಾರ ಬಾರಮತಿ ಗೌಡಾರ ಎಲ್ಲಾರ ನೋಡಿ ಕಣ್ಣೀರ ಹಾಕ್ತಾರ ಬಾರಮತಿ ಗೌಡಾರ ಏ ಗುರುಕೊಟ್ಟ ತಮ್ಮ ಗುರುಕೊಟ್ಟಕ್ಕೆಲ್ಲಾರ ಜೋಪಾನ ಮಾಡೋಣ ಹೋಗಿ ನಾವು ಬಡಿತಾರ ಒಟ್ಟ ಮನೆಗೆ ಹೋಗಿ ನೆಟ್ಟ ಕಾಡತೆ ಸಂಸಾರ ಅಣ್ಣ ತಮ್ಮರು ಸಣ್ಣ ಮಾರಿ ಮಾಡಿ ಬಿಟ್ಟಾರ ಹೋಟೂರ ತೋಡಿಕೆ ರಾಜಕ್ಕೆ ಅಲ್ಲೇ ಬಿಟ್ಟು ಹೊಂಟ್ರು ಎಂತಾದು ಹಣೆ ಬಾರ ಏ ಅಣ್ಣ ತಮ್ಮರು ಸಣ್ಣ ಮಾರಿ ಮಾಡಿ ಬಿಟ್ಟಾರ ಹೋಟೂರ ಗೌಡಿಗೆ ರಾಜಕ್ಕೆ ಅಲ್ಲೇ ಬಿಟ್ಟು ಹೊಂಟ್ರು ಎಂತಾದು ಹಣೆ ಬಾರ ಜಗ್ಗಪ್ಪ ಮಾಳಪ್ಪ ಸಣ್ಣ ಮಕ್ಕಳು 6-7 ವರ್ಷದವರ ಜಗ್ಗಪ್ಪ ಮಾಳಪ್ಪ ಸಣ್ಣ ಮಕ್ಕಳು 6-7 ವರ್ಷದವರ ಜಗ್ಗಪ್ಪ ಮಾಳಪ್ಪ ಸಣ್ಣ ಮಕ್ಕಳು 6-7 ವರ್ಷದವರ ಏ ತಾಯಿ ಮಕ್ಕಳು ಅಕ್ಕ ತಂಗ್ಯರು ಅಗಲೆ ಹೋದ್ರು ದೂರ ಮಾಡಿದ ಒಣ್ಣು ಮಾರಾಯ ಅಂತ ಹೇಳತಾರೋ ಹಿರಿಯಾರ ಗುರುವಿನ ಮಾತ ಗರ್ವಿಲ್ಲ ಮರೆತರ ಸಿಗುವುದಿಲ್ಲ ಪರಿಹಾರ ಅಮೃತ ಬಾಯಿಗೆ ಅರಮನೆ ಒಳಗ ಬಿಟ್ಟು ಹೊಂಟಾರು ಆ ದೂರ ಎಲ್ಲಾರ ಎಂದಿಂದ ಕನ್ನವ್ವ ನಡೆದಾಳ ಸುರಸೋತ ಕಣ್ಣೀರ ಅಮೃತ ಬಾಯಿಗೆ ಅರಮನೆ ಒಳಗ ಬಿಟ್ಟು ಹೊಂಟಾರು ಆ ದೂರ ಎಲ್ಲಾರ ಎಂದಿಂದ ಕನ್ನವ್ವ ನಡೆದಾಳ ಸುರಸೋತ ಕಣ್ಣೀರ
ಕಲ್ಯಾಂಗೋ ದೇವ್ರ ಏ ಕಲ್ಲಮೊಳ್ಳ ಆ ಕಲ್ಲಮೊಳ್ಳ ತಮ್ಮ ಕಲ್ಲಮೊಳ್ಳ ತುಳಿಯತ್ತ ಮಕ್ಕಳು ಹೊಂಟಾರು ಬಿಸಿಲ ಬಾಳ ಜೋರ ಬಿಸಿಲ ಬಾಳ ಜೋರ ಮಾಡೇದ ಒಣ್ಣು ಮಾರಾಯ ಅಂತ ಹೇಳ್ತಾರೋ ಹಿರಿಯಾರ ಗುರ್ರವಿನ ಮಾತ ಕರ್ರವಿನ ಮರತರ ಸಿಗುವುದಿಲ್ಲ ಪರಿಹಾರ ಮನಗಂಡ ಮಂಡ್ಯಾಗ ಮನಗಂಡ ಮದುವ್ಯಾದಿ ಮನಗಂಡ ಹೊರತೀಲೆ ನನ್ನ ಗಂಡ ಹಂಗಂತ ನನ್ನ ಗಂಡ ಹಿಂಗಂತ ಮೆರಿಯಾಕಿ ತರಪೀಲೆ ಏ ಒನ್ನಾಗಿ ತಮ್ಮ ಒನ್ನಾಗಿ ಬಾರನ ವರ ನಿಂಗ ಮಾಡಸಿದೆ ಊರು ಮಂದಿ ತರಪೀಲೆ ಹುಟ್ಟಿದ ಪ್ರೀತಿ ಹೊಳ್ಳೆ ಹುಟ್ಟದಂಗ ಕೊಯ್ದೋಗದೆ ಕೊರಪೀಲೆ ಎಷ್ಟೆಲ್ಲ ಆದ ಮೇಲೆ ನೀ ಯಾವಕ್ಕೆ ಹೋಗ ಗೊತ್ತಿಲ್ಲ ನನಗ ಚೇಡೆಟ್ಟಿ ನನ್ನ ಮ್ಯಾಲ ಸಟ್ಟಿಲ್ಲ ನಿನ್ನ ಮ್ಯಾಲ ಇರನೇನು ಚಂದಂಗ ಏ ಮರ್ಯಾದೆ ತಮ್ಮ ಮರ್ಯಾದೆ ಕಳಿಯಾಕ ನಿಂತಾರ ನನಗಲ್ಲ ಬಾಳು ದಿನದಗದ ಸುಮ್ಮ ಬಿಟ್ಟೆನೆ ತೆಳದ ಹೊಟ್ಟೆದ ಊರಿಗೆ ಹೋದರ ನನ್ನ ಕಟ್ಟೆ ಬಡಿತಾರ ಪಟ್ಟ ಮನೆಗೆ ಹೋಗಿ ನೆಟ್ಟ ಕಾಡತೆ ಸಂಸಾರ ಎಲ್ಲಾರ ಹೊಡ್ಕೊಂಡು ತಿರುಗುತ್ತ ಒಂದಾರು ಕಾಡ ಕಾಂತಾರ ಕಂದವ ತಾಟಿ ಕರಾವ ತಾಟಿ ಇವ್ರದಂತ ಸಂಸಾರ ಏಕೆಲ್ಲಾರ ಹೊಡ್ಕೊಂಡು ತಿರುಗುತ್ತ ಬಂದರು ಕಾಡ ಕಾಂತಾರ ಕಂದವ ತಾಟಿ ಕರಾವ ತಾಟಿ ಇವ್ರದಂತ ಸಂಸಾರ ಮುಂದಿನ ಸಂದಿಗೆ ಮತ್ತೊಂದು ಹೇಳುವ ಗೌಡರ್ ವಿಸ್ತಾರ ಮುಂದಿನ ಸಂದಿಗೆ ಮತ್ತೊಂದು ಹೇಳುವ ಗೌಡರ್ ವಿಸ್ತಾರ ಮುಂದಿನ ಸಂದಿಗೆ ಮತ್ತೊಂದು ಹೇಳುವ ಗೌಡರ ವಿಸ್ತಾರ ಏ ಶಿವನಿಗೆ ಶಿವರಾಯ ಸಿತ್ತಾಗಿ ಬರದಾನು ಗೌಡರ ಕತೆ ಸಾರ ಗೌಡರ ಕತೆ ಸಾರ ಮಾಡೇದ ಒಣ್ಣು ಮಾರಾಯ ಅಂತ ಹೇಳ್ತಾರೋ ಹಿರಿಯಾರ ಗುರ್ರವಿನ ಮಾತ ಕರ್ರವಿನ ಮರತರ ಸಿಗುವುದಿಲ್ಲ ಪರಿಹಾರ ಸಿಗೋದೆಲ್ಲ ಪರಿಹಾರ ಎಲ್ಲಾರ ಹೊಡಕೊಂಡು ಸಭಾ ಪಂಡಿತರಲ್ಲಿ ಸೇವೆನದ ಪ್ರಾರ್ಥನೆ ಪ್ರಥಮದಲ್ಲಿ ಬಂದು ಎರಡನೇ ಸಂಧಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಮರ್ಪಿಸುತ್ತಾ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಬಹಳ ಚಂದ ಹೇಳ್ಯಾರ. ಏನ್ ಹೇಳ್ಯಾರ ತಾಯಿ ಮಾತ? ಎಲ್ಲ ಬಲ್ಲವರಿಲ್ಲ ಎಲ್ಲ ಅದಕ್ಕ ಅಕ್ಕ ಮಾದಿ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಒಂದು ಬಹಳ ಚಂದ ಹೇಳ್ಯಾರಣ್ಣ. ಏನ್ ಹೇಳ್ಯಾರ ತಾಯಿ? ಹೆಣ್ಣು ಮಕ್ಕಳಿದ್ದರೆ ಹೇಗಿರಬೇಕು, ಹೌದು ಹಂಗಿರ್ಬೇಕ್ರಿವಾ.
ಹೆಣ್ಣು ಮಕ್ಕಳಿದ್ದರೆ ಹೇಗಿರಬೇಕು? ಹೆಣ್ಮಕ್ಳು ಹಂಗಿರ್ಬೇಕು, ಮನುಷ್ಯರಂಗಿರ್ಬೇಕು. ಹೆಂಗಿರ್ಬೇಕು? ಮನುಷ್ಯರಂಗಿರ್ಬೇಕವ. ಅಲ್ಲ ಮನುಷ್ಯರಂಗಿರ್ಲಾರ್ದೆ ನಿನ್ನ ಕಣ್ಣಿಗೆ ಹೆಂಗ ಕಾಣಿಸ್ಲಿಕತ್ತಾರ ಅತ್ತ? ಎಷ್ಟ್ ಚಂದ ಹೇಳಕತ್ತಿ ನೋಡ ಹೆಂಗಿರ್ಬೇಕು ಅಂತ ಹೇಳಿ. ಕಲ್ಲೋಣ ಮುಂದ್ ಹೇಳ್ತೀನಿ ಕೇಳು. ಹೆಂಗಿರುವ ಹೆಣ್ಣು ಮಕ್ಕಳಿದ್ದರೆ ಹೇಗಿರಬೇಕು? ಹಂಗಿರ್ಬೇಕಿರುವ ಹೆಣ್ಣು ಮಕ್ಕಳು ಕಾರ್ಯದಲ್ಲಿ ಮಂತ್ರಿ ಎಂತಾಗಿರಬೇಕು? ಹೌದು ಹೌದು ಮನೆ ಕೆಲಸ ಮಾಡುವಲ್ಲಿಯ ದಾಸಿಗಳಂತಾಗಿರಬೇಕು. ಹೌದು. ಗಂಡನಿಗೆ ಊಟಕ್ಕೆ ಬಡಿಸುವಂತ ಸಮಯದಲ್ಲಿ ಹಂಗಾಗಿರ್ಬೇಕಿರುವ ತಾಯಿ ಸಮಾನವಾಗಿರ್ಬೇಕಂತ ಹೇಳ್ಯಾರ ಅಕ್ಕ ಮಹಾದೇವರು. ಇದೇ ಮಾತನ್ನ ಯಾಕೆ ಹೇಳ್ತಾರಿವ? ಯಾಕೆ ಹೇಳ್ಯಾರಪ್ಪ ಅಂತ ಕೇಳಿದ್ರ, ಯಾಕೆ ಹೇಳ್ತಾರು? ಒಂದು ಹೆಣ್ಣು ಹುಟ್ಟಿ ಬಂದು ಆಹಾ, ತವರು ಮನೆಯಲ್ಲಿ 18 ವರ್ಷ ಒಳಗೆ ಇದ್ದು ಹೌದು. ಮುಂದೆ ಗಂಡನ ಮನೆಗೆ ಬಂದ ಬಳಿಕ ಆಹಾ, ತವರು ಮನೆದು ಮತ್ತು ಗಂಡನ ಮನೆಯ ಕೀರ್ತಿಯನ್ನು ಯಾವ ರೀತಿ ತರ್ತಾಳನ್ನಂತದು. ಆಹಾ, ಹಿಂಗೆ ಹೇಳ್ಬೇಕಾಗಿದೇನ್ರಿವ? ಇದಕ್ಕಾಗಿ ಮಾತನ್ನ ಹೇಳ್ಯಾರ ಕಲ್ಲೋಣ. ಹೌದು ಅದಕ್ಕೆ ಇವತ್ತಿನ ದಿವಸ ಹೌದು ಹೌದು. ಮಾನವ ಜನ್ಮಕ್ಕೆ ಬಂದ ಬಳಿಕ ಏನ್ ಮಾಡ್ಬೇಕಾಗ್ಯದ? ಮಾನವ ಜನ್ಮಕ್ಕೆ ಬಂದ ಬಳಿಕ ದಾರು ಕುಡಿಬೇಕಾಗ್ಯದ, ಏ. ಇಸ್ಪೀಟ್ ಆಡ್ಬೇಕು. ದಾರು ಕುಡಿಬೇಕಾಗ್ಯದ, ಇಸ್ಪೇಟ್ ಆಡಬೇಕಾಗ್ಯದಂತೆ. ಹೌದವ್ವ, ಹೆಣ್ರ ಮಾತು ಕೇಳ್ತಾರು, ಬಿಸಿ ಬಿಸಿ ರೊಟ್ಟಿ ಮಾಡಿ ಹಾಕ್ತಾರೆ ದಾರು ಕುಡ ಅಂಜಿಕೆ ಆಗಿ. ಹಂಗಿಲ್ಲ ಕಲ್ಲೋಣ. ಹೆಂಗ್ರಿವ? ಅಲ್ಲ, ದಾರು ಕುಡಿದ್ರೆ ಮನೆ ಅಳಗಲ್ಲ ಆಗ್ತಾವ, ಸಂಸಾರಗಳಗಲ್ಲ ಆಗ್ತಾವ, ಹೌದು ಹೌದು. ಇಡೀ ಒಂದು ಕುಟುಂಬನೇ ಸರ್ವನಾಶ ಆಗ್ತದ ನಂತರ ನಾ ಕೇಳಿನಿ ಕಲ್ಲೋಣ. ತಲೆ ಕೆಟ್ಟದವ ನಿಮ್ಮದು. ದಾರು ಕುಡಿಯೋದ್ರಿಂದ 3 ಲಾಭ ಅದಾವ, ನಮಗೆ ಗೊತ್ತಿಲ್ಲವು. 3 ಲಾಭದವಂತಿ. ಹೌದವ, ಅದಕ್ಕೆ ತಾಳಿಕೋಟ್ ರಾಜನ್ ಮಾತು ಹೇಳ್ಯಾನ. ಏನ್ ಹೇಳ್ಯಾರ? ದಾರು ಕುಡ್ದಾರ ದರ್ಯಾಪನ ಮಕ್ಳು, ಬೀರು ಕುಡ್ದಾರ ಬೀರಾಪನ ಮಕ್ಳು, ಸಿಂಧಿ ಕುಡ್ದಾರ ಶಿವನ ಮಕ್ಳು, ಪಾರ್ವತಿ ಪಾಕಿರ್ ಕುಡ್ದಾರ ಪಾರ್ವತಿ ಮಕ್ಕಳು. ಒಟ್ಟಾರೆ ಹೇಳ್ಬೇಕಂದ್ರ ದಾರು ಕುಡಾರ ಎಲ್ಲರೂ ದೇವರ ಮಕ್ಕಳು. ಅಲ್ಲೋ ಮತ್ತಿವ ಕುಡಿಯಂಗಿಲ್ಲಲ್ಲ, ಸುಳಿ ಮಗ ಮಂಗ್ಯಾನ ಮಾರ್ಯಾವ. ಕುಡಿಲಾರ್ದವ್ರು ಹುಚ್ಚು ಸುಳಿ ಮಕ್ಕಳಂತೆ. ಈ ಒಬ್ಬನೇ ಅವ. ಹಂಗೇನಿಲ್ಲ ಕಲ್ಲೋಣ. ಆಹಾ. ಯಾಕಪ್ಪ ಅಂತ ಕೇಳಿದ್ರ, ಹೌದು. ದಾರು ಕುಡಿಯೋದ್ರಿಂದ ಶರೀರಕ್ಕೆ ಸತ್ತು ಹೋಗ್ತದೆ ಜಲ್ದಿ. ಅಂತ ನೀವ್ ಹೇಳ್ತೀರವ. ಹೌದು ಮತ್ತ ತಲೆ ಕೆಟ್ಟದವ, 3 ಲಾಭ ಅದಾವ, ನಿಮ್ಗೆ ಗೊತ್ತಿಲ್ಲವು. ಯಾವದಾವ? ದಾರು ಕುಡೋರ್ಗೆ ಹೊಟ್ಟೆ ನಾಯಿ ಕಡಂಗಿಲ್ಲವ, 1ನೇ ಲಾಭ. ಒಂದಾಯ್ತು. ದಾರು ಕುಡೋರ್ಗೆ ಹೊಟ್ಟೆ ಜಡ್ ಬರೋದಿಲ್ಲವ, 2ನೇ ಲಾಭ. ಎರಡಾಯ್ತು. ದಾರು ಕುಡೋರ್ ಮನಿ ಹೊಟ್ಟೆ ತುಡುಗಾಗಂಗಿಲ್ಲ, ಇದು 2ನೇ ಲಾಭ. ಕಲ್ಲೋಣ, ದಾರು ಕುಡಿಯೋರ ಮನಿ ಯಾಕೆ ತುಡುಗಾಗಂಗಿಲ್ಲ? ಮನ್ಯಾಗಿನ ರೊಕ್ಕ ಒಯ್ದು, ಹೆಣ್ರ ಕುಲನ ರೊಕ್ಕ ಬಂಗಾರ ಎಲ್ಲಾ ಒಯ್ದು ದಾರ ಇಟ್ಟಿರ್ತಾನೆ. ಎಲ್ಲಿ ಬರ್ತಾವ ತುಡುಗ್ ಮಾಡ್ಲಕ್ಕ? ಎಲ್ಲಾ ಒಯ್ದು ಮನೆಯ ಸಾಮಾನ ದಾರದ ಅಂಗಡಿಯಾಗಿ ಇಟ್ಟಿರ್ತಾರಂತಿ. ಕುಚ್ಬಿ ನೈ ಸುಟ್ಟು ತುಡುಗ್ ಮಾಡಕ್ ಏನಿಲ್ಲವ ಅಲ್ಲಿ. ಇದನ್ನು ಒಂದು ಲಾಭ ಐತಿ. ಹೌದು. ಅದಕ್ಕೆ ದಾರು ಕುಡಿಯೋರಿಗೆ ಹೊಟ್ಟೆ ನಾಯಿ ಕಡಂಗಿಲ್ಲ ಅಂದಿ. ದಾರು ಕುಡಿದು ನಾಟಿ ಮೇಲೆ ನಾಟಿ ಹಾಕಿ ಸುತ್ತ ದಾರು ಹೊಡೆದು ಹೊಂಟಂದ್ರ ಹೌದು. ಆ ಕಾಡಮ್ ಈ ಕಾಡಮ್ ಆ ಕಾಡಮ್ ಹೊಂಟದ ನೆಲ ಕಟ್ಟಬೇಕ್ರ ನಾಯಿ ಅಂಜೋಡ್ ಹೊಕ್ಕದ ಅದು. ನಾಯಿ ನಂಜೋಡ್ ಹೊತ್ತು ನನ್ನ ಮ್ಯಾಗ ಬಿದ್ದಾಗಿದ್ದ ಅಂತ ಹೇಳಿ ನಾಯಿ ಅಂಜೋಡ್ ಹೊಕ್ಕದೇವ ಅದು. ಅದಕ್ಕೆ ಇದು 2ನೇ ಲಾಭ ಒಂದಿ. ಹೌದವ. ಇನ್ನು ದಾರು ಕುಡಿಯೋರಿಗೆ ಹೊಟ್ಟೆ ಜಡ್ಡ ಬರಂಗಿಲ್ಲ ಅಂದಿಲ್ಲ, ಅದು ಹೆಂಗತ್ತ? ದಾರು ಕುಡುವುದು ಕುಡುವುದು ಕುಡುದು ಹೊಟ್ಟೆನ ಕಳೆಲ್ಲ ಪಿಂಟ್ರ್ ಆಗಿರ್ತಾವ. ಓದಾಟ ಹಲಿಗೆ ಹಚ್ಚೋದ ಜಡ್ಡನಂಗ ಪುಕ್ಕನಂಗ. ಅಂದ್ರೆ ಹೊಟ್ಟೆ ಎಲ್ಲಿ ದವಾಖಾನಿಗೆ ಹಾಕೋದು ಬೇಡ, ರೊಕ್ಕ ಖರ್ಚು ಮಾಡೋದು ಬೇಡ, ಮನ್ಯಾಗ ಬಿದ್ದು ಒದ್ದಾಡಿ ಸಾಯೋದು ಬೇಡ. ಹೌದು. ಹೊಟ್ಟೆನ ಕಲ್ಲೆಲ್ಲ ಕರಗಿರ್ತಾವ. ಎಲ್ಲಿ ಹೊಕ್ಕನ ಮಗ ಇವ? ಎಲ್ಲರಿಗೂ ಒಂದು ಹರಕಿ ಕೊಟ್ರಿ ಏನಿಲ್ಲ ಅಡ್ಡಿಲ್ಲ. ಚಂತನ ತಿರುಗಾಡಿ ಊಟ ಮಾಡೋದು ಬಿಟ್ಟು ನಿಮ್ಮದು ಬರೀ ಚಂತನ ಫೋಟೋ ತೆಗಿಲಕತ್ತ, ಅವನಿಗೊಂದು ಜೋರಾದ ಟಾಳಿ ಹೊಡ್ರಿ. ಹೌದಾ? ನೋಡು ಫೋಟೋ ಹೊಡಿಯೋನು ಬರೀ ಸುಮ್ಮ ಸ್ಕ್ಯಾನ್ ಬಿಡ್ಬೇಡಪ್ಪ. ಅದು ಹೋಗಕ್ರಾಗ ನೀ ಫೋಟೋ ತಗೊಂಡ್ ಹೋಗಿ ಮತ್ತೆ ಹಂಗೆ ಹೋದಿಗಿತ್ತಿ. ಅದಕ್ಕೆ ಇರ್ಲಿ ಕಲ್ಲೋಣ. ಅದಕ್ಕೆ 3 ಲಾಭಗಳು ಅದಾವಂತ ಹೇಳಿದಿ. ಹಂಗೇನಿಲ್ಲ. ಯಾಕಪ್ಪ ಅಂತ ಕೇಳಿದ್ರ, ಮಾನವ ಜನ್ಮಕ್ಕ ಹೊಳ್ಳಿ ಮತ್ತೊಮ್ಮೆ ಹುಟ್ಟಿ ಬರಂಗಿಲ್ಲ. ಕೊನೆಯದು ಒಂದೇ ಒಂದು ಮಾನವ ಜನ್ಮಕ್ಕ ಒಂದು ಜೀವಿಯಾಗಿ ಹುಟ್ಟಿ ಭಗವಂತ ಭೂಮಿಗೆ ಕಳಿಸ್ಯಾನಂದ ಬಳಿಕ ನಾವು ನೀವೆಲ್ಲ ಹುಟ್ಟಿ ಬಂದಿವಂದ ಬಳಿಕ ಹುಟ್ಟದ ಹಿಡ್ಕೊಂಡು ಸಾಯಿ ತನಕ ಏನೇನು ಮಾಡ್ತೇವೆ ನೋಡು, ಒಳ್ಳೆ ಹೆಸರನ್ನ ಉಳಿಸಿ ಹೋಗ್ಬೇಕಾಗ್ಯದ. ಒಳ್ಳೆ ಹೆಸರನ್ನ ಮಾಡಿ ಸತ್ತ ಮೇಲೆ ನಮ್ಮ ಹೆಸರನ್ನ ಕೀರ್ತಿಯಾಗಿ ಉಳಿಬೇಕಾಗತ್ತಮ್ಮ. ಜಗತ್ತಿನಾಗ ಹೆಸರು ಉಳಿಬೇಕಂತ ಒಳ್ಳೆ ಕೆಲಸ ಮಾಡ್ಬೇಕು. ಮತ್ತೆ ನೀ ದಾರು ಕುಡಿದು ಹೋದೆ, ದಾರು ಕುಡಿದ ಸತ್ ಹೋಯ್ತು ಹೋಲ್ ಬಿಡು ಅಂತಾರ. ಒಳ್ಳೆ ಹೆಸರು ಬರಬೇಕಾಗಿತ್ತಂದ್ರೆ ಒಳ್ಳೆ ಮನುಷ್ಯನಾಗಿ ಬಾಳಬೇಕಾಗಿದೆ ಇವತ್ತಿನ ದಿವಸ. ಏನ್ ಮಾಡ್ಬೇಕು? ಯಾಕಪ್ಪ ಅಂತ ಕೇಳಿದ್ರ, ಇಡೀ ವರ್ಷ ಪೂರ್ತಿ ಎಲ್ಲ ಮನುಷ್ಯ ಮಾನವ ಜೀವಿ ಪ್ರಪಂಚದ ರಾಡಿ ಒಳಗ ಬಿದ್ದು ಒದ್ದಾಡಿ ಇದು ಹೆಂಗಾಗ್ಯದಪ್ಪ ಅಂತ ಕೇಳಿದ್ರ, ಮಾನವ ಜನ್ಮಕ್ಕೆ ಬಂದ ಬಳಿಕ ಮಾನವ ಜನ್ಮನಂತದು ಎಮ್ಮೆ ನೀರಾಗ ಒದ್ದಾಡ್ದಂಗ ಆಗ್ಯದತ್ತಮ್ಮ. ಅದು ಹೆಂಗ್ರಿವಾ? ಎಮ್ಮೆ ನೀರು ಕುಡ್ದಂಗ ಆಗ್ಯದ. ಇನ್ನು ಮಹಾತ್ಮರು ಸತ್ ಪುರುಷರು ಆಗಿ ಹೋಗ್ಯಾರ, ಮಾಳಿಂಗರಾಯ ಆಗಿ ಹೋಗ್ಯಾರ, ಬೀರ್ಲಿಂಗೇಶ್ವರ ಆಗಿ ಹೋಗ್ಯಾರ, ಅಮೋಘ ಸಿದ್ಧ ಮುತ್ಯಾರ ಆಗಿ ಹೋಗ್ಯಾರ. ಇವರು ಮಾಡಿರ್ತಕ್ಕಂತ ಭಕ್ತಿ ಸೇವೆ ಹೆಂಗಾಗ್ಯದಪ್ಪ ಅಂತ ಕೇಳಿದ್ರ, ಆಕಳು ನೀರು ಕುಡ್ದಂಗ ಆಗ್ಯದತ್ತಮ್ಮ. ನಮ್ಮ ನಿಮ್ಮ ಪ್ರಪಂಚ ಹೆಂಗಾಗ್ಯದ?
ಆಗ್ಯದ ಎಮ್ಮಿ ನೀರು ಕುಡ್ದಂಗ ಆಗ್ಯಾದ. ಇಲ್ಲ ನೋಡ ವ್ಯತ್ಯಾಸ ಆಗಿದ್ದು ಹೆಂಗಾಗ್ಯದ? ಮಾನ ಪುರುಷಗಳು ಆಕಳ ನೀರ್ ಕುಡ್ದಂಗ ಆಗ್ಯದ. ಆಕಳ ನೀರ್ ಹೆಂಗ ಕುಡ್ದಂಗ ಆಗ್ಯದಪ್ಪ ಅಂತ ಕೇಳಿದ್ರ, ಹೌದು ಆಕಳ ಒಂದು ಹೆಜ್ಜೆ ನೀರಾಗ ಇಡಲಾರ್ದೆ, ಹೌದು ಕಲಕ ಮಾಡ್ಲಾರ್ದ, ಕಲಕವನ್ನ ಮಾಡಲಾರ್ದೆ ಒಂದೇ ಒಂದು ಹೆಜ್ಜೆ ಕೆರೆ ದಂಡೆಗೆ ಇಟ್ಟು ಹಬ್ಬ ಹಾಕಿ ನೀರು ಕುಡಿದು ಹಿಂದಕ್ಕೆ ಸರಿತದ. ಇದು ಸತ್ಪುರುಷರು ಮಾಡಿರ್ತಕ್ಕಂಥವ್ರು, ಜೀವಿಸಿರ್ತಕ್ಕಂಥವ್ರು ತಮ್ಮ ಕೀರ್ತಿಯನ್ನು ಪಡ್ಕೊಂಡು ಹೋಗ್ಯಾರ. ಹಿಂಗ ಹೌದು ಹೌದು ಇನ್ನು ನಮ್ಮ ನಿಮ್ಮಂತವ್ರೆಲ್ಲರೂ ಕೂಡಿ ಪ್ರಪಂಚದೊಳಗ ರಾಡಿ ಒಳಗೆ ಸಿಕ್ಕೊಂಡು ಹೌದು ನಾವು ಹೆಂಗ ಇವತ್ತಿನ ದಿವಸ ಬಾಳ ಬೆಳಗ್ಲಕತ್ತೀವಪ್ಪ ಅಂತ ಕೇಳಿದ್ರ, ಹೆಂಗ್ರಿವಾ ಕೆರೆ ದಂಡೆ ಒಳಗ ಎಮ್ಮಿಗೆ ಬಿಟ್ಟಾಗ ಕಲ್ಲುಣ್ಣ, ಕೆರೆಯೊಳಗೆ ನೀರಿಗೆ ಬಿಟ್ಟಾಗ ಎಮ್ಮಿ ಒಂದ ಹೆಜ್ಜೆ ನೀರು ಕುಡಿದು ಹೊಳಿ ಬರಂಗಿಲ್ಲ. ಮೊದಲು ಕಚ್ಚಿ ಪಿಚ್ಚಿ ಒದ್ದಾಡಿ ಬಿದ್ದಾಡಿ ಹಂಡಿ ಹಾಕಿ ಹುಚ್ಚು ಹೊಯ್ದು ಎಲ್ಲಾ ಮಾಡಿ ಅವೇ ನೀರು ಒಂದು ಕುಡಿದು ಒಂದು ತಾಸು ಬಿಟ್ಟು ಬಿಟ್ಟು ಹೌದು ಹೊರಗ ಮನಸ್ಸು ಶಾಂತ ಮಾಡ್ಕೊಂಡು ಹಿಂಗ ಗದ್ದಲ ಮಾಡಿ ಹೊರಗೆ ಬರ್ತದ. ಹಂಗ ನಮ್ಮ ನೀವನ್ನ ಪ್ರಪಂಚ ಒಳಗ ಸೇರಿ ನಾವು ಗದ್ದಲದೊಳಗೆ ಸೇರ್ಕೊಂಡಿವ್ ಕಲ್ಲೋಣ. ಹೌದು ಹೌದು ಈ ಗದ್ದಲದೊಳಗಿಂದ ಹೊರಗೆ ಬರಬೇಕಾಗಿದ್ರ ಏನ್ ಮಾಡ್ಬೇಕು? ಇಲ್ಲಿ ಏನ್ ಇವತ್ತಿನ ದಿವಸ ನನ್ನ ತಾಯಿ ತಂದೆ ಒಳಗೆ ಕೂಡ್ಯಾರ ನೋಡು. ಇವತ್ತು ಒಂದು ದಿವಸ ಅವರು ತಮ್ಮ ಎಲ್ಲಾ ಒಂದು ಕೆಲಸವನ್ನ ಬದಿಗೊತ್ತಿ ಗುರುನಾಥನ ಸ್ಮರಣೆ ಒಳಗೆ ಭಾಗಿಯಾದ್ರ ಗುರುನಾಥನ ಸೇವೆಯನ್ನ ಮಾಡ್ಲಿಕ್ಕೆ ಬರಂಗಿಲ್ಲ. ಹೌದು ಮಾಡಿರ್ತಕ್ಕಂಥ ಗುರುನಾಥನ ಪವಾಡಗಳನ್ನ ಕೂತು ಕಿವಿಯಲ್ಲಿ ಕೇಳಿದ್ರೆ ಮಾಡತಕ್ಕಂತ ಪಾಪದ ಕರ್ಮದ ನಷ್ಟಿಗಳು ಪಾಪ ಕರ್ಮಗಳೆಲ್ಲ ದೂರ ಆಗ್ತೇವೆ ತಿಳ್ಕೊಂಡು ಹೌದು ಇಂತ ಒಂದು ಕಲಾವಂತರನ್ನ ಕರೆಸಿ ಹೌದು ನಮ್ಮ ಹಿರಿಯರು ಇವತ್ತಿನ ದಿವಸ ಹಬ್ಬ ಹಾಕಿ ಹೌದು ಹೌದು ಬಹಳ ಚಂದ ಇವತ್ತಿನ ದಿವಸ ಒಂದು ಕಾರ್ಯಕ್ರಮವನ್ನ ಮುಂದೆ ನಡೆಸಿಕೊಂಡು ಹೊಂಟಾರ. ಕಲ್ಲೋಣ ಇಲ್ಲಿ ಬಹಳ ಮಾತಾಡದ ಅವಶ್ಯಕತೆ ಇಲ್ಲ. ಹೌದು ಯಾಕಪ್ಪ ಅಂತ ಕೇಳಿದ್ರ ಕಲಾವಂತರು ಬಂದಾರ ಅಂತೇಳಿ ಎದಕ್ಕೆ ಕೂಡ್ಸ್ಯಾರ? ಕಲಾವಂತರಿಗೆ ಎದಕ್ ಕೂಡಿಸ್ಯಾರಿವಾ? ಮಾತಾಡ್ಲಿಕ್ಕೆ ಎಲ್ಲರಿಗೆ ಬರ್ತದ ಕಲ್ಲೋಣ. ಹೌದು ಹೌದು ಆದ್ರ ಹಾಡತಕ್ಕಂತ ವಿದ್ಯೆ ಯಾರಿಗೆ ಬರಂಗಿಲ್ಲ. ಹೌದು ಅದಕ್ಕ ನಾಲ್ಕು ನುಡಿ ಯಾರು ಹೆಂಗೆಂಗ ಹಾಡ್ತಾರ ಅಂತೇಳಿ ತಿಳ್ಕೊಂಡು ರಾಗ ಲಯ ತಾಳಮೇಳ ಇಟ್ಟುಕೊಂಡು ಇಲ್ಲಿ ಇವತ್ತಿನ ದಿವಸ ನಮ್ಮೂರದಿಂದ ಇಲ್ಲಿವರೆಗೆ ಕರೆಸಿಕೊಂಡು ಹೌದು ಅವರ ಮನಸ್ಸನ್ನ ಶಾಂತಿ ಮಾಡಬೇಕಾಗ್ಯದ. ಹೌದು ಎಲ್ಲರ ಒಂದೊಂದು ಸಂತ ಹಾಡಿ ಟೈಮ್ ವೇಸ್ಟ್ ಮಾಡಿ ಹೋಗುವಂತದ ವ್ಯವಹಾರ ಆಗಿರಬಾರ್ದು. ಆಗಿರಬಾರ್ದು. ಒಂದ್ 2-3 ಸಂದರ ಬರ್ಲಿ ಅಂತ ಹೇಳಿ ಹೌದು ಕಲಾವಂತರು ಇವತ್ತಿನ ದಿವಸ ನನ್ನ ತಂದೆ ತಾಯಿ ಒಳಗ ಕೂಡ್ಯಾರ. ಇರ್ಲಿ ಬಹಳ ಮಾತಾಡಿದ ಅವಶ್ಯಕತೆ ಇಲ್ಲ, ಕೇಳು. ಬರ್ಲಿವ ಕೆಲ್ಲಾರ ಹೊಡಕೊಂಡು ತಿರುಗೋತ್ತ ಬಂದಾರು ಕಾಡ ಕಾಂತಾರ, ಕೊಂದವ ತಟ್ಟಿ ಕರಾವ ತಟ್ಟಿ ಇವ್ರದಂತ ಸಂಸಾರ. ಏಕೆಲ್ಲಾರ ಹೊಡಕೊಂಡು ತಿರುಗೋತ್ತ ಬಂದಾರು ಕಾಡ ಕಾಂತಾರ, ಗಂಧವ ತಟ್ಟಿ ಕರಾವ ತಟ್ಟಿ ಇವ್ರದಂತ ಸಂಸಾರ. ಮುಂದಿನ ಸಂದಿಗೆ ಮತ್ತೊಂದು ಗೆಳುವೆ ಗೌಡರ ಕತ್ತಿ ಸಾರ, ಮುಂದಿನ ಸಂದಿಗೆ ಮತ್ತೊಂದು ಹೇಳುವೆ ಗೌಡರ ಕಥೆ ಸಾರ. ಮುಂದಿನ ಸಂದಿಗೆ ಮತ್ತೊಂದು ಗೆಳುವೆ ಗೌಡರ ಕತ್ತಿ ಸಾರ. ಶಿವನಿಗೆ ಶಿವರಾಯ ಸಿದ್ದಾಗಿ ಬರದಾನು ಗೌಡರ ವಿಸ್ತಾರ, ಗೌಡರ ವಿಸ್ತಾರ. ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟೆ ಬಡಿತಾರ, ಪಟ್ಟ ಮನೆಗೆ ಹೋಗಿ ನೆಟ್ಟ ಮಾಡದೆ ಸಂಸಾರ. ಊರಿಗೆ ಬರಗಾಲ ಮಾಡಬೇಕು ಬರಗಾಲ, ಊರಿಗೆ ಬರಗಾಲ ಮಾಡಬೇಕು ಬರಗಾಲ. ಸಿಗೋಲ್ಲ ಪರಿಹಾರ